ಸ್ನೇಹಿತರೆ, ವಿಶೇಷವಾಗಿ ನಾನು ಕೃಷ್ಣ ಜನ್ಮೋತ್ಸವದ ನಿಮಿತ್ತ ಅಂದರೆ ಕೃಷ್ಣ ಅಷ್ಟಮಿ ನಿಮಿತ್ತ ವಿಶೇಷ ರಂಗೋಲಿಯನ್ನು ತಿಳಿಸ್ಕೊಡ್ತೀನಂತ. ಈ ರಂಗೋಲಿಯನ್ನು ನೀವು ನಿಮ್ಮ ಮನೆಯಲ್ಲಿ ಎಷ್ಟೋ ಜನರನ್ನು ಕೇಳ್ತಿರ್ತೀರಿ, ನಮ್ಮ ಮನೆಯಲ್ಲಿ ಕೃಷ್ಣಮೂರ್ತಿ ಇಲ್ಲ, ಈಗಾಗಲೇ ನಾನು ಬೇರೆ ಪೂಜೆಗೆ ಕೃಷ್ಣಮೂರ್ತಿಯನ್ನು ಇಟ್ಟುಬಿಟ್ಟೇನಿ ಅಂಥೇಳಿ ನೀವು ಈ ರೀತಿಯಾಗಿ ಕೃಷ್ಣ ಜನ್ಮೋತ್ಸವದ ಈ ಒಂದು ಮಂಡಲವ ರಂಗೋಲಿಯನ್ನು ತಿಳಿಸ್ಕೊಡ್ತೀನಿ ಅಂತ. ಕೃಷ್ಣ ಜನ್ಮಾಷ್ಟಮಿ ದಿವಸ ಈ ರಂಗವಲ್ಲಿಯನ್ನು ಹಾಕಿ ಸಹ ನೀವು ಪೂಜೆಯನ್ನು ಮಾಡಬಹುದು. ಈ ರಂಗೋಲಿಯನ್ನು ನೀವು ನಿಮ್ಮ ದೇವರ ಮನೆಯಲ್ಲಿ ಜಾಗ ಇದ್ದರೆ ಹಾಕ್ಬೋದು. ಅಕಸ್ಮಾತ್ ಜಾಗ ಇಲ್ಲ ಅನ್ನೋದಾದರೆ ಒಂದು ಮಣೆಯ ಮೇಲೆ ರಂಗವಲ್ಲಿಯನ್ನು ಹಾಕಿ ಪೂಜೆಯನ್ನು ಮಾಡ್ಬೋದು. ಇನ್ನು ಕೆಲವ್ರ ಮನೆಗೆ ಅನುಕೂಲನೇ ಇರುವುದಿಲ್ಲ, ನಮ್ಮ ಮನೆಯಲ್ಲಿ ಮಣೆ ಸಹ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಿರ್ತೀರಿ. ಅಂಥವರು ಒಂದು ಕಡೆ ಹಾಲ್ನಲ್ಲಿ ಸ್ವಚ್ಛ ಮಾಡಿ ಅಲ್ಲಿ ಕೂಡ ಯಾರೂ ತುಳಿಲಬಾರ್ದು, ಆ ರೀತಿಯಾಗಿ ಅಂತಹ ಒಂದು ಸ್ಥಳದಲ್ಲಿ ರಂಗವಲ್ಲಿಯನ್ನು ಹಾಕಿ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಸಹ ಮಾಡಬಹುದು. ಕಷ್ಟ ದಾರಿದ್ರ್ಯಗಳನ್ನು ದೂರ ಮಾಡುವಂಥ ಈ ಕೃಷ್ಣ ಜನ್ಮಾಷ್ಟಮಿ ವಿಶೇಷವಾಗಿ ಆಚರಣೆಯದ. ಅದರಲ್ಲಿ ಈ ಸಲ ವೃದ್ಧಿ ಯೋಗದಲ್ಲಿ ಬಂದದ. ಭಗವಂತನಲ್ಲಿ ವಂಶ ಅಭಿವೃದ್ಧಿಗಾಗಿ ಪ್ರಾರ್ಥನೆಯನ್ನು ಮಾಡಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಈ ಸಲ ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕ ಹೇಳ್ಕೊಡ್ತೀನಿ ಅಂತ. ನೀವು ನಿಮ್ಮ ಮನೆಯಲ್ಲಿ ಕೃಷ್ಣಮೂರ್ತಿ ಇಲ್ಲ ಅಂದರೆ ಈ ರಂಗೋಲಿಯನ್ನು ಹಾಕಿ ಪೂಜೆಯನ್ನು ಸಹ ಮಾಡ್ಬೋದು. ಈ ರಂಗವಲ್ಲಿಯನ್ನು ಹೆಂಗೆ ಹಾಕಬೇಕು ಅನ್ನೋದನ್ನು ಸರಳವಾಗಿ ತೋರಿಸ್ಕೊಡ್ತೀನಿ, ಬರ್ರಿ. ಮೇಲೆ ಶ್ರೀಕೃಷ್ಣಾಯ ನಮಃ ಅಂಥೇಳಿ ಬರೆದು ಬಿಡಬೇಕು. ನಂತರ ಮುದ್ದಾಗಿರುವಂಥ ಕೃಷ್ಣನ ಮೂರ್ತಿಯನ್ನು ಮಂದಲ್ಲಿ ನೆನೆಸ್ಕೊಳ್ತಾ ಕರಾರವಿಂದೇನ ಪಧಾರವಿಂದಂ ಮುಖಾರವಿಂದೇನ ವಿನಿವೇಶಯಂತಂ ವಾಟಸ್ಯ ಪಾತ್ರಸ್ಯ ಪೂಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಬಾಲಮುಕುಂದನ ಸ್ಮರಣೆಯನ್ನು ಮಾಡ್ತಾ ಕಿರೀಟವನ್ನು ಮಾಡಿಕೊಳ್ಬೇಕು. ನಂತರ ಶ್ರೀಕೃಷ್ಣನ ಮುದ್ದಾದ ಮುಖವನ್ನು ಮಾಡಿಕೊಳ್ಬೇಕು. ನಂತರ ಕಿವಿಯನ್ನು ಮಾಡಿಕೊಳ್ಬೇಕು, ಕಣ್ಣುಗಳನ್ನು ಮಾಡಿಕೊಳ್ಬೇಕು. ರಂಗೋಲಿ ಹಾಕ್ತಾನೆ ಭಗವಂತನನ್ನ ಕರೆದು ಬಿಡೋಣ ಅಂತೆ. ಅಂದವಾದ ತೋಯ ಜನ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಸುತ್ತಮುತ್ತ ಗುಮ್ಮಗಳು ಎತ್ತಿಕೊಂಡು ಒಯ್ಯುವ ನಿಮ್ಮ, ಸುತ್ತಮುತ್ತ ಗುಮ್ಮಗಳು ಎತ್ತಿಕೊಂಡು ಒಯ್ಯುವ ನಿಮ್ಮ, ಸುತ್ತಿ ಸುತ್ತಿ ತಾಳಲಾರೆ ಓಡಿ ಬಾರೋ. ಕತ್ತಲಾಯಿತೆನ್ನ ಕಂದ ಓಡಿ ಬಾರೋ. ಅಂದವಾದ ತೋಯ ಜನ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ನುರಿ ಹಾಲು ಮೊಸರು ಬೆಣ್ಣೆ ಕರೆವ ತುರುಗಳೆಲ್ಲ, ನುರಿ ಹಾಲು ಮೊಸರು ಬೆಣ್ಣೆ ಕರೆವ ತುರುಗಳೆಲ್ಲ ಹರಿಯಲ್ಲಿ ಎನ್ನುತ್ತೀವಿ ಓಡಿ ಬಾರೋ. ಕರೆದರೆ ಸುಮ್ಮನೆ ನೀನು ಸಾಗಿ ಬಾರೋ. ಅಂದವಾದ ತೋಯ ಜನ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀವಿ, ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರಿ. ಪುಂಡನೇನೋ ಎನ್ನ ಕಂದ ಓಡಿ ಬಾರೋ. ಪ್ರಚಂಡ ಆನಂದ ವಿಠಲ ಸಾಗಿ ಬಾರೋ. ಈ ರೀತಿ ಆಭರಣಗಳನ್ನ ಮಾಡಬೇಕು, ಕೈಗೆ ಕಂಕಣಗಳನ್ನ ಮಾಡಬೇಕು, ಜೊತೆಗೆ ಮಡಿ ಪೀತಾಂಬರನ್ನು ಉಡಿಸ್ಬೇಕು. ಈ ರೀತಿಯಾಗಿ ಪೂರ್ಣ ಆಭರಣಯುಕ್ತನಾದಂಥ ಶ್ರೀಕೃಷ್ಣ ಪರಮಾತ್ಮನ ಈ ರೀತಿ ಮುದ್ದಾದ ಮಗುವಿನಂತೆ
ಅಲಂಕಾರವನ್ನು ಗೊಳಿಸಬೇಕು. ಕೈಯಲ್ಲಿ ಕಂಕಣ, ಕಾಲಲ್ಲಿ ಕಾಲ್ಗೆಜ್ಜೆ, ನಡುವಿಗೆ ಉಡಿದಾರ, ಈ ರೀತಿಯಾಗಿ ಮತ್ತು ಪಟ್ಟೆ ಪೀತಾಂಬರವನ್ನು ಉಡಿಸಿದಂತೆ ಈ ರೀತಿಯಾಗಿ ಮಾಡಿ ನಂತರ ಈಗ ಈ ಮುದ್ದಾದ ಮಗುವನ್ನು ಕೃಷ್ಣನ ತೊಟ್ಲು ಮಾಡಬೇಕು. ತೊಟ್ಲನ್ನು ಮಾಡಲಿಕ್ಕೆ 4 ಗೆರೆ ಈ ರೀತಿಯಾಗಿ ಎಳ್ಕೊಳ್ಬೇಕು. ಸುತ್ತಲೂ 4 ಗೆರೆಗಳನ್ನು ಎಳ್ಕೊಳ್ಬೇಕು. ಈ ರೀತಿಯಾಗಿ ಸುತ್ತಲೂ 4 ಗೆರೆಗಳನ್ನು ಎಳ್ಕೊಂಡ್ಮೇಲೆ ನೋಡ್ರಿ, ನೀಟಾಗಿ ನೀವು ಎಷ್ಟು ಮನಸ್ಸು ಕೊಟ್ಟು ಹಾಕ್ತಿರೋ ಅಷ್ಟು ನೀಟಾಗಿ ರಂಗೋಲಿ ಬರ್ತದೆ, ಅಷ್ಟು ಮುದ್ದಾಗಿ ಬರ್ತಾನೆ ಶ್ರೀಕೃಷ್ಣದೇವರು. ಈ ರೀತಿಯಾಗಿ ಗೆರೆಗಳನ್ನು ಸುತ್ತಲೂ 4 ಗೆರೆಗಳನ್ನು ಎಳೀತಾ ಹೋಗಬೇಕು. ಆಗ ಈ ರೀತಿ ಕಾಣಿಸ್ತದೆ. ನಂತರ ಆ 4 ಗೆರೆಗಳನ್ನು ಒಂದೊಂದೇ ಜೋಡಿಸ್ತಾ ಹೋಗಬೇಕು. ಈ ರೀತಿ ತೊಟ್ಲು ಪೂರ್ಣ ಆಯಿತು. ಈ ತೊಟ್ಲ ಅಲಂಕಾರವನ್ನು ಮಾಡಬೇಕು. ಅದಕ್ಕೆ ಸುತ್ತಲೂ ಹೂವಿನ ಒಂದು ಅಲಂಕಾರ ಮಾಡಿಕೊಳ್ಬೇಕು. ಮಂಗಲೋ ಮಧುಪೇತ ಭಾಸುರ ಮರ್ದನಿಗೆ, ಮಂಗಲೋ ವದನ ಕೋಟಿ ಕಾಂತನಿಗೆ, ಮಂಗಲೋ ಕರುಣಾತರಂಗ ಶ್ರೀರಂಗಗೆ, ಮಂಗಲೋ ಸಿಂಹಾದ್ರಿ ನರಸಿಂಹಗೆ, ಶ್ರೀವತ್ಸಲಾಂಚನಗೆ, ಶ್ರೀದೇವಿ ಅರಸಗೆ, ಗೋವರ್ಧನೋದ್ಧಾರ ಗೋವಿಂದಗೆ, ಮಾವ ಕಂಸನ ಕೊಂದ ಮಕರ ಕುಂಡಲಾಧರಿಗೆ, ಭಾವಜನಯ್ಯ ಚಿನ್ಮಯ ಮೂರುತಿಗೆ, ಅಂಬುಜನಾಭನಿಗೆ, ಅಖಿಲ ದೇವೇಶಗೆ, ಶಂಬರಾರಿ ಅಜಮಿಳ ಬಂದೆಗೆ, 84 ಲಕ್ಷ ಜೀವರಾಶಿಗಳ ಬೊಂಬೆಗಳ ಮಾಡಿ ಕುಣಿಸುವ ದೇವಗೆ. ಈ ರೀತಿಯಾಗಿ ಹೂಗಳನ್ನು ಅಲಂಕಾರವನ್ನು ಮಾಡಿ ನಂತರ ಕೃಷ್ಣ ನಡೆದು ಬಂದಂತೆ ಒಂದೊಂದೇ ಹೆಜ್ಜೆ ಇಟ್ಟು ನಡೆದು ಬಂದಂತೆ ಒಂದು ಬಲ್ಗಾಲು, ಒಂದು ಎಡಗಾಲು, ಒಂದು ಬಲ್ಗಾಲು, ಈ ರೀತಿಯಾಗಿ 5 ಪಾದಗಳನ್ನು ಪುಟ್ಟ ಪಾದಗಳನ್ನು ನೀವು ಎಷ್ಟು ಹಾಕ್ತಿರೋ ಹಾಕ್ಬೋದು. ಈ ರೀತಿ ಹಾಕಿ ಒಂದು ಕಡೆ ಆಕಳು ಕರು ಹಾಕಬೇಕು, ಇನ್ನೊಂದು ಕಡೆ ವಸುದೇವ ಮತ್ತು ದೇವಕಿಯನ್ನು ಹಾಕಬೇಕು. ಈ ರೀತಿ ಹಾಕಿ ಆ ದಿನ ಪೂಜೆಯನ್ನು ಮಾಡೋದ್ರಿಂದ ಸಕಲ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ. ಜನ್ಮದ ದಾರಿದ್ರ್ಯ ಕೂಡ ದೂರ ಆಗ್ತದೆ. ಜಗತ್ತನ್ನು ಸೃಷ್ಟಿ ಮಾಡಿದಂಥ ಭಗವಂತನಿಗೆ ಆ ದಿನ ಸ್ಮರಣೆ ಮಾಡಿ ಅರ್ಘ್ಯವನ್ನು ಕೊಡಬೇಕು. ಯಾರು ಅರ್ಘ್ಯವನ್ನು ಕೊಡದೇ ಇರ್ತಾರೋ ಅವರಿಗೆ ದಾರಿದ್ರ್ಯವು ಜನ್ಮಾಂತರದವರೆಗೆ ಎಲ್ಲ ರೀತಿಯಿಂದ ಸಂಕಟಗಳು ಪ್ರಾಪ್ತಿಯಾಗ್ತದೆ. ಅದಕ್ಕಾಗಿ ಈ ರೀತಿಯಾಗಿ ಭಗವಂತನ ರಂಗೋಲಿಯನ್ನು ಹಾಕಿ ಆತನ ನಾಮಸ್ಮರಣೆಯನ್ನು ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಉಪವಾಸ ಏನು ಮಾಡಬೇಕು? ಉಪ್ಪಿಲ್ಲದ ಉಪವಾಸ ಮಾಡ್ತಾರೆ, ಕೆಲವರು ನೀರಾಹಾರ ಉಪವಾಸ ಮಾಡ್ತಾರೆ, ಕೆಲವರು ಹಣ್ಣು ಹಾಲು ತೆಗೆದುಕೊಂಡು ಮಾಡ್ತಾರೆ, ಕೆಲವರು ಹಚ್ಚಿದ ಅವಲಕ್ಕಿ ತಿಂದು ಮಾಡ್ತಾರೆ. ಉಪವಾಸ ಅಂದರೆ ಉಪ್ಪು ತಿನ್ನಲೇ ಮಾಡಿದ್ರೆ ಒಳ್ಳೆಯದು ಅಂಥೇಳಿ. ಇನ್ನು ಉಪವಾಸ ನಿಮಗೆ ಯಥಾಶಕ್ತಿ ಯಾವ ರೀತಿ ಆಗುತ್ತೋ ಆ ರೀತಿಯಾಗಿ ಉಪವಾಸವನ್ನು ಮಾಡಿರಿ. ಈ ರೀತಿಯಾಗಿ ಸರಳವಾಗಿ ರಂಗೋಲಿಯನ್ನು ತೋರಿಸ್ಕೊಟ್ಟೀನಿ. ವರ್ಷ ನೀವು ಏಕಾದಶಿ ಮಾಡಿದಷ್ಟು ಫಲ ಪ್ರಾಪ್ತಿಯಾಗ್ತದಂತ. ಅದಕ್ಕಾಗಿ ಶ್ರೀಕೃಷ್ಣ ಹುಟ್ಟಿದ ಜನ್ಮಾಷ್ಟಮಿ ದಿವಸ ಉಪವಾಸ ಮಾಡಿ ಶ್ರೀಕೃಷ್ಣ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಮಕ್ಕಳಿಗೂ ಒಳ್ಳೆಯದು, ಜನ್ಮಾಂತರದವರೆಗೂ ಪುತ್ರ ಪೌತ್ರ ಸಂತತಿ ಎಲ್ರಿಗೂ ಒಳ್ಳೆಯದಾಗ್ತದಂತ. ಅದಕ್ಕಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಈ ರಂಗೋಲಿ ಹೇಳ್ಕೊಟ್ಟೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.